Guys, this is our fourth destination, Bima Jewelers. And next, Reject. ಬಿಸಿಲು. Hello guys, welcome back to my channel. So, ಇವತ್ತು ನಾನು ಮಮ್ಮಿನೂ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ನಾಳೆ ನಮ್ಮದು ಫೆಸ್ಟಿವಲ್ ಇದೆ, ವಿಶು ಅಂತ. ಸೊ ಅದಕ್ಕೆ ಸ್ವಲ್ಪ ತರಕಾರಿ ಫ್ರೂಟ್ಸ್ ಎಲ್ಲ ತೊಗೊಳಕ್ಕಿದೆ. ಬಿಕಾಸ್ ವಿಶು ಕಣಿ ಅಂತ ನಾವು ಹಿಂಗೆ ಸೆಟ್ ಮಾಡ್ತೀವಿ ದೇವ್ರ ಮನೆಯಲ್ಲಿ. ಸೊ ಅದು ಸೆಟ್ ಮಾಡೋಕ್ಕೆ ಇರೋ ವಸ್ತುಗಳೆಲ್ಲ ತೊಗೊಂಡು ಬರಬೇಕು. ಬಟ್ ಮಂಗಳೂರು ಶೆಕೆ ಹೆಂಗಿದೆ ಅಂತಂದರೆ ಹೊರಗಡೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಸೊ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಟು ಲೈಕ್ ಒಂದು 4 ಗಂಟೆ 4:15 ಆ ಥರ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಂದ ಎಷ್ಟೇ ಹೊತ್ತಿಗೆ ಹೋಗಬೇಕಾದ್ರೂ ಸನ್ಸ್ಕ್ರೀನ್ ಇಲ್ಲದೆ ಹೋಗೋಕ್ಕಾಗಲ್ಲ. ಸೊ ಫಸ್ಟಿಗೆ ಸನ್ಸ್ಕ್ರೀನ್ ಹಚ್ಬಿಟ್ಟು ಸಿಂಪಲ್ ಕಾಜಲ್ ಹಾಕ್ಬಿಟ್ಟು ಐ ವಿಲ್ ಗೋ ವಿತ್ ಮೈ ಮಾಮ್ ವಿಲ್ ಕಮ್ ಬ್ಯಾಕ್. I'm like literally sweating. Let's go. ಅಯ್ಯೋ ರಾಮ, ಮನೆಯಿಂದ ಹೊರಗಡೆ ಬಂದೆ ಆಗ್ತಿಲ್ಲ ದೇವ್ರೆ. ಬಟ್ ಲೆಟ್ಸ್ ಗೋ ಆ್ಯಂಡ್ ಕಮ್ ಬ್ಯಾಕ್ ಕ್ವಿಕ್ಲಿ. ಮಮ್ಮಿ ಕಮ್ ಫಾಸ್ಟ್. 5 ಮಿನಿಟ್ಸ್ ಆಯಿತು ಗಾಡಿಯಲ್ಲಿ ವೆಯ್ಟ್ ಮಾಡೋದು. ನಂದು ಮದರ್ ಇಂಡಿಯಾ ಇನ್ನೂ ಬಂದಿಲ್ಲ. ಮಮ್ಮಿ ಫಸ್ಟ್ ವಿ ವೆಂಟ್ ಟು ಹಂಪನಕಟ್ಟ. ಬಿಸಿಲು ಬಿಸಿಲು. ನೋಡಿ ಅವ್ರು ಇವಾಗ ಏನು ಹೇಳ್ತಾರೆ. ಇಲ್ಲ ನೋಡಿ, ಈಗ ಕಲರ್ ಚಂದ ಉಂಟಿದು ಮತ್ತೆ ಹೇಳ್ತಾರೆ ಇದು ಕಲರ್ ನಿಮಗೆ ನೈಟಿಯಲ್ಲಿ ಬರೋದಿಲ್ಲ. ಇದು ಫ್ಯಾಷನ್ ಇದು ಇಡು. ಈಗ ಬಂದದಷ್ಟು ಜಸ್ಟ್. ಅದು ಮೊದಲು ರೇಖಾ ಮತ್ತು ಅಮಿತಾಬ್ ಬಚ್ಚನ್ ಪಿಕ್ಚರ್ನಲ್ಲಿ ಭಾರಿ ಇತ್ತು. ಅವಳು ರೇಖಾ ಅಮಿತಾಬ್ ಬಚ್ಚನ್ ಪದ್ಯದಲ್ಲಿ ಭಾರಿ ವಿವರಿಸ್ತಾ ಇತ್ತು. ಮಮ್ಮಿ ಆ್ಯಕ್ಚುಲಿ ಲಾಸ್ಟಿಗೆ ಶಿ ಸೆಲೆಕ್ಟೆಡ್ ದಿಸ್ ಒನ್ ಬಿಕಾಸ್ ಐ ಬೇಸಿಕ್ಲಿ ಲೈಕ್ ದ ಕಲರ್ ಆಫ್ ಇಟ್ ಆ್ಯಂಡ್ ಆಲ್. ಸೊ ಆ್ಯಕ್ಚುಲಿ ನಾವಿವಾಗ ಬಂದಿರೋ ಶಾಪ್ ಇಸ್ ಅ ವೆರಿ ಓಲ್ಡ್ ಶಾಪ್. ಸೊ ಮುಂಚೆಯಿಂದ ಮಮ್ಮಿಗೆ ಡ್ಯಾಡಿ ನೈಟಿ ಅಲ್ಲಿಂದಲೇ ತೆಗೆದುಕೊಡ್ತಾ ಇದ್ದಿದ್ದು. ಸೊ ದಟ್ ಇಸ್ ವೈ ವಿ ಕೇಮ್ ಹಿಯರ್ ಟು ಬೈ. ಆ್ಯಂಡ್ ಫೆಸ್ಟಿವಲ್ ಆಗಿರೋದ್ರಿಂದ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಶಾಪಿಂಗ್ ಈಸ್ ಅ ಮಸ್ಟ್. ಬಿಕಾಸ್ ನಮಗೆ ವಿಶು ಕಣಿ ಇಡಬೇಕಾದ್ರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬೇಕು. ಮನೆಗೆ ವಾಪಸ್ ಬಂದು ಊಟ ಎಲ್ಲ ಮಾಡಿಬಿಟ್ಟು ವಿಶು ಕಣಿಗೆಲ್ಲ ರೆಡಿ ಮಾಡ್ತಾ ಇದ್ವಿ. ಆ್ಯಂಡ್ ಇದು ವಿಶು ಕಣಿದು ಫ್ಲವರ್, ಇದನ್ನು ಹೊರಗಡೆ ಕಟ್ಬಿಟ್ಟು ಕಣಿ ಎಲ್ಲ ಅರೇಂಜ್ ಮಾಡಿದ್ವಿ. ಓಕೆ, ಸೊ ಇಟ್ ಇಸ್ ಸ್ಲೀಪಿಂಗ್ ಟೈಮ್ ಇವಾಗ. ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಆಲ್ಮೋಸ್ಟ್ ಅರೌಂಡ್ 4 ಗಂಟೆಗೆ ಮಮ್ಮಿ ಬಂದುಬಿಟ್ಟು ನನ್ನ ಎಬ್ಸಿ ಕಣ್ಣು ಮುಚ್ಕೊಂಡು ದೇವ್ರ ಮನೆವರೆಗೂ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಕಣ್ಣು ಓಪನ್ ಮಾಡೋದು ದೇವ್ರನ್ನ ನೋಡ್ತಾ. ಸೊ ಇಟ್ಸ್ ಲೈಕ್ ಇದು ನಮ್ಮದು ನ್ಯೂ ಇಯರ್. ಸೊ ನ್ಯೂ ಇಯರ್ಗೆ ನಾವು ದೇವ್ರನ್ನ ನೋಡಿ ನಮ್ಮದು ಇಯರ್ನ ಸ್ಟಾರ್ಟ್ ಮಾಡೋಂಥ ಒಂದು ನಂಬಿಕೆ. ದಿಸ್ ಇಸ್ ದ ರಿಚುವಲ್ ವಿಚ್ ವಿ ಫಾಲೋ ಫ್ರಮ್ ಅವರ್ ಚೈಲ್ಡ್ಹುಡ್. ಸೊ ಮುಂಚೆ ಆಲ್ ನಂದು ಅಜ್ಜ ಅಜ್ಜಿ ಬೇಗ ಇದ್ದು ಅವ್ರು ಸ್ಟಾರ್ಟ್ ಮಾಡ್ತಾಯಿದ್ರು. ಬಟ್ ಇವಾಗ ನನ್ನ ಮಮ್ಮಿ ಮಾಡ್ತಿದ್ದಾರೆ. ಆ್ಯಂಡ್ ಮುಂಚೆ ಅಕ್ಕನೂ ಇರ್ತಿದ್ರು. ಆ್ಯಂಡ್ ಐ ಯೂಸ್ ಟು ಬಿ ದ ಲಾಸ್ಟ್ ಒನ್ ಕರ್ಕೊಂಡು ಹೋಗ್ತಾರೆ. ಬಟ್ ಇವಾಗ ಅಕ್ಕ ಇಲ್ಲಿಲ್ಲಲ್ಲ. ಸೊ ಅದರಿಂದ ಮಮ್ಮಿ ಡ್ಯಾಡಿ ಆಮೇಲೆ ನನ್ನ ಕರ್ಕೊಂಡು ಹೋಗಿ ವಿಶು ಕಣೆ ತೋರಿಸ್ತಾರೆ. ಸೊ ಲೆಟ್ಸ್ ಸಿ ನಾಳೆ ಬೆಳಿಗ್ಗೆ. ಬಾಯ್, ಗುಡ್ ನೈಟ್. ಫಸ್ಟಿಗೆ ಬೆಳಗ್ಗೆ ಎದ್ದು ನಾವು ಹಿಂಗೆ ಡಾರ್ಕಲ್ಲಿ ಬರೀ ದೀಪ ಮಾತ್ರ, ದೀಪದ ಬೆಳಕಲ್ಲಿ ಮಾತ್ರ ದೇವ್ರನ್ನ ನೋಡ್ತೀವಿ. ಆಮೇಲೆ ನನಗೆ ವಿಶು ಕೈ ನೀಟ ಸಿಕ್ತು. ಹ್ಯಾಪಿ ವಿಶು ಎಲ್ರಿಗೂ. ಸೊ ಬೆಳಗ್ಗೆ 4 ಗಂಟೆಗೆ ಮಮ್ಮಿ ಬಂದು ಎಬ್ಸಿದ್ರು. ವಿಶು ಕಣಿ ಎಲ್ಲ ನೋಡಿಬಿಟ್ಟು ವಾಪಸ್ ಮಲಗಿಬಿಟ್ಟೆ. ಸೊ ಇವಾಗ ಫ್ರೆಶ್ ಆಗಿ ನಾನು ಕೆಳಗಡೆ ಹೋಗ್ತೀನಿ. ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಐ ವಿಲ್ ಜಸ್ಟ್ ಹೆಲ್ಪ್ ಮಮ್ಮಿ ಅದರಲ್ಲಿ. ಸೊ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಪ್ರಿಪೇರ್ಡ್. ಸೊ ಬನ್ನಿ ನೋಡೋಣ.
ಕೆಳಗಡೆ ಹೋಗಿ ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದೆ. ಸೊ ಇಟ್ ಈಸ್ ಪುಟ್ಟು, ಪಪ್ಪಡಮ್ ಆ್ಯಂಡ್ ಪഴം. ಸೊ ಪഴಮ್ ಅಂತಂದರೆ ಬಾಳೆಹಣ್ಣು. ಆ್ಯಕ್ಚುಲಿ ನನಗೆ ಪುಟ್ಟು ಇಷ್ಟ ಇಲ್ಲ, ಬಟ್ ಮಮ್ಮಿ ಪುಟ್ಟು ಮಾಡಿದ್ದಾರೆ, ಸೊ ಐ ಹ್ಯಾವ್ ಟು ಹ್ಯಾವ್ ಇಟ್. ಆಫ್ಟರ್ ಐ ಹ್ಯಾವ್ ಹೋಗ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡೋಣ. ವೆಜ್ ಆಗಿರೋದ್ರಿಂದ ಗೋಬಿ ಫ್ರೈ ಅಂತೂ ಮಸ್ಟ್ ಆಗಿರುತ್ತೆ. ಆಮೇಲೆ ಒಥೆಂಟಿಕ್ ಕೇರಳ ಫ್ಯೂ ಡಿಶಸ್ ವಿ ಹ್ಯಾಡ್ ಪ್ರಿಪೇರ್ಡ್. ಸೊ ಬೀನ್ಸ್, ಅವಿಯಲ್, ಆಮೇಲೆ ಇದು ಬಂದುಬಿಟ್ಟು ಪುಳಿಂಜಿ ಆ್ಯಂಡ್ ಸಾಂಬಾರ್ ಆ್ಯಂಡ್ ಮೊಸರುದು ಕರಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಲಂಚ್ ವಾಸ್ ರೆಡಿ. ಸೊ ಇದು ಆ್ಯಕ್ಚುಲಿ ನಾವು ನಮ್ಮದು ಆ್ಯನ್ಸಿಸ್ಟರ್ಸ್ಗೆ ಸರ್ವ್ ಮಾಡೋದು ಫಸ್ಟ್, ಆಮೇಲೆ ನಾವು ಊಟ ಮಾಡೋದು. ಒಂದು ಹುಣಿಯಪ್ಪ. ಇಟ್ಸ್ ಫೆಸ್ಟಿವಲ್ ಲಂಚ್ ಎಷ್ಟು ಚೆನ್ನಾಗಿರುತ್ತಲ್ವಾ. ಸದ್ಯ ಆಯಿತು, ಹೊಟ್ಟೆ ಫುಲ್ ಆಯಿತು. ನೋಡಿದ್ರಲ್ಲ ನಾವು ಏನೆಲ್ಲ ವೆರೈಟೀಸ್ ಪ್ರಿಪೇರ್ ಮಾಡಿದ್ವಿ ಅಂತ. ಸೊ ಐ ವಿಶ್ ಎವ್ರಿಬಡಿ ಅ ಹ್ಯಾಪಿ ವಿಶು. ಸೊ ದಟ್ಸ್ ಆಲ್. Take care. Bye. Now we're going to buy something and I will show you on the way what we're going to buy. Actually ಗೋಲ್ಡ್ ಶಾಪಿಂಗ್ಗೆ ಹೋಗಿದ್ದಿದ್ದು ನಾವು. ಆ್ಯಕ್ಚುಲಿ ಚೆಮ್ಮನ್ನೂರು ಜ್ಯುವೆಲ್ಲರ್ಸ್ ಹೋಗಿದ್ವಿ, ಬಟ್ ಅಲ್ಲಿ ನನಗೆ ಆ್ಯಕ್ಚುಲಿ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಜೋಸಾಲುಕಾಸ್. ಸೊ ಲೆಟ್ಸ್ ಸಿ ಇಲ್ಲಿ ಸಿಗುತ್ತೆ. ಸೊ ದಿಸ್ ವಾಸ್ ನಾಟ್ ಆನ್ ದಿ ವಿಶು ಡೇ. ಇದು ಆ್ಯಕ್ಚುಲಿ ಇನ್ನೊಂದು ದಿನ ನಂದು ನೀಸ್ ಎಲ್ಲ ಬಂದಿದ್ದಾಗ ನಾವು ಹೋಗಿದ್ದಿದ್ದು. ಸೊ ತುಂಬ ಶಾಪ್ಸ್ ಹೋಗಿದ್ವಿ, ಆಲ್ಮೋಸ್ಟ್ ಮ್ಯಾಂಗ್ಳೂರಲ್ಲಿ 8 ಶಾಪ್ಸ್. ಮಲಬಾರ್ ಗೋಲ್ಡ್ ಡ್ಯಾಡಿಗೆ ನಿದ್ದೆ ಬರ್ತಿದೆ ಗೈಸ್. ದಿಸ್ ಇಸ್ ಅವರ್ 4th ಡೆಸ್ಟಿನೇಷನ್, ಭೀಮಾ ಜ್ಯುವೆಲ್ಲರ್ಸ್. ಆ್ಯಂಡ್ ನೆಕ್ಸ್ಟ್ ರಿಜೆಕ್ಟ್. ನೆಕ್ಸ್ಟ್ ಗೊತ್ತಿಲ್ಲ, ಐ ಥಿಂಕ್ ಮಲಬಾರ್ ಗೋಲ್ಡ್. ಇವತ್ತಿನ ದಿನ ಹೆಂಗಾಗಿದೆ ಅಂತಂದರೆ ಗೋಲ್ಡ್ ಹಂಟ್. ಗೋಲ್ಡ್ ಹಂಟಿಂಗ್. ನಾವು ಆ್ಯಕ್ಚುಲಿ ಮನೆಗೆ ವಾಪಸ್ ಬಂದ್ವಿ ಆ್ಯಂಡ್ ಏನೂ ಸಿಕ್ಕಿಲ್ಲ. ಆಲ್ಮೋಸ್ಟ್ ಲೈಕ್ 8 ಸ್ಟೋರ್ಸ್ ಹೋಗಿದ್ವಿ, ಬಟ್ ಯಾವುದು ಲೈಕ್ ನನಗಿಷ್ಟ ಆಗಿಲ್ಲ. ಸೊ ಇನ್ನು ನಾಳೆನೂ ಹೋಗಬೇಕು, ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಗೈಸ್ ನಾವು ಆ್ಯಕ್ಚುಲಿ ನಿನ್ನೆ ಎಷ್ಟು ಜ್ಯುವೆಲ್ರಿ ಶಾಪ್ಸ್ ಹೋಗಿದ್ವಿ 8, ಆ್ಯಂಡ್ ಇವತ್ತು ದಿಸ್ ಇಸ್ ದ ಸೆಕೆಂಡ್ ಸ್ಟಾಪ್. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಒಂದು ಇಯರಿಂಗ್ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಸೊ ಇವಾಗ ಫೈನಲ್ ಪ್ರೈಸಿಂಗ್ ಎಲ್ಲ ಚೆಕ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಗೋ. ಇಯರಿಂಗ್ಸ್ ನೋಡಿ 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 ಇನ್ನು ಯಾವ ಅಂಗಡಿಯಲ್ಲಿ ಯಾವ ಥರದ್ದು ಇಯರಿಂಗ್ಸ್ ಇದೆ ಅಂತ ಇವಳಿಗೂ ಗೊತ್ತಾಯಿತು, ನನಗೂ ಗೊತ್ತಾಯಿತು. ಫೈನಲಿ ದ ಸೆಕೆಂಡ್ ಡೇ ಪುನಃ ಹೋಗಿ ಲಾಸ್ಟ್ 10th ಔಟ್ಲೆಟಲ್ಲಿ ಐ ಬಾಟ್ ಇಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇಫ್ ಯು ಲೈಕ್, ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.